ಮಧ್ಯಪ್ರಾಚ್ಯ ಯುದ್ಧ ಕೊಪ್ಪಳದಲ್ಲಿ ಆಟೋ ಎಲ್ಪಿಜಿ ಬಂಕ್ ಬಂದ್ ಆಗಿದೆ. ಕೊಪ್ಪಳ ನಗರದಲ್ಲಿ 2 ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಹೊಸಪೇಟೆ ರಸ್ತೆಯಲ್ಲಿರೋ ಗ್ಯಾಸ್ ಪ್ಲಸ್ ಆಟೋ ಎಲ್ಪಿಜಿ ಬಂಕ್ ಬಂದ್ ಆಗಿದೆ. ಸರ್ಕಾರ ಹೇಳ್ತಾ ಇದೆ ಯಾವುದೇ ಸಮಸ್ಯೆ ಇಲ್ಲ ಅಂತ, ಆದ್ರೆ ಇಲ್ಲಿ ನೋಡಿದ್ರೆ ಬಂಕ್ಗಳೇ ಬಂದ್ ಆಗ್ತಾ ಇವೆ. ಹಾಗಾದ್ರೆ ಯಾವುದು ನಿಜ? ಕಾರಣ ಏನು? ಸಾಮಾನ್ಯಕ್ಕಿಂತ ಹೆಚ್ಚಿನ ಎಲ್ಪಿಜಿನ ನಾವು ಸರಬರಾಜು ಮಾಡ್ತಾ ಇದ್ದೀವಿ, ಪೂರೈಕೆ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಏನೋ ಹೇಳ್ತಾ ಇದೆ. ಆದ್ರೆ ರಿಯಾಲಿಟಿ ಏನು ಹಾಗಾದ್ರೆ? ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದಿಂದಾಗಿ ಸಿಲಿಂಡರ್ ಸೇರಿದಂತೆ ಹಲವು ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಏನು ಆಟೋ ಎಲ್ಪಿಜಿ ಇದೆ, ಒಂದು ಆಟೋ ಎಲ್ಪಿಜಿಗಳು ಕೂಡ ಇದೀಗ ಸ್ಟಾಕ್ ಇರದೆ ಕಾರಣಕ್ಕಾಗಿ ಬಂದಾಗಿರ್ತಕ್ಕಂಥ. ನಾನೀಗ ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಗ್ಯಾಸ್ ಪ್ಲಸ್ ಅನ್ನುವ ಒಂದು ಆಟೋ ಎಲ್ಪಿಜಿಯ ಏಜೆನ್ಸಿಯ ಮುಂಭಾಗದಲ್ಲಿದ್ದೀನಿ. ನೋಡ್ಬೋದು, ಈ ಒಂದು ಬಂಕ್ನಲ್ಲಿ ಈಗ ಸ್ಟಾಕ್ ಇರದೆ ಕಾರಣಕ್ಕಾಗಿ ಈ ಒಂದು ಬಂಕನ್ನು ಇದೀಗ ಬಂದ್ ಮಾಡಿರ್ತಕ್ಕಂಥ. ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಏನು ಬಂಕಿಗೆ ಆಟೋ ಎಲ್ಪಿಜಿ ಸಪ್ಲೈ ಆಗಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ಬಂಕನ್ನು ಇದೀಗ ಬಂದ್ ಮಾಡಿರ್ತಕ್ಕಂಥದ್ದು. ಈ ಒಂದು ಎಲ್ಪಿಜಿ ಏನು ಬಂದಿದೆ ಇದರಿಂದಾಗಿ ಸಹಜವಾಗಿಯೇ ಆಟೋ ಆಗಿರ್ಬೋದು, ಜೊತೆಗೆ ಓಮಿನಿ ವೆಹಿಕಲ್, ಹೀಗೆ ವ್ಯಾಗ್ನರ್ ವೆಹಿಕಲ್, ಹೀಗೆ ಹಲವು ವೆಹಿಕಲ್ಗಳ ಮಾಲೀಕರಿಗೆ ಇದೀಗ ತೊಂದರೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಕಡಿಮೆ ದರದಲ್ಲಿ, ಅಂದರೆ ಪೆಟ್ರೋಲ್ಗೆ ನಾವು ಕಂಪೇರ್ ಮಾಡಿದ್ರೆ ಕಡಿಮೆ ದರದಲ್ಲಿ ಈ ಒಂದು ಆಟೋ ಎಲ್ಪಿಜಿ ಸಿಗ್ತಾ ಇತ್ತು. ಇದೀಗ ಏನು ಇದರಿಗೆ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಸಂಪೂರ್ಣವಾಗಿ ಯಾವುದೂ ಕೂಡ ಅವರು ಬೇರೆ ಇಂಧನಕ್ಕೆ ಅವರಿಗೆ ಅವಲಂಬನೆ ಆಗ್ತಕ್ಕಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ಕಳೆದ 3 ದಿನಗಳಿಂದಲೂ ಕೂಡ ಈ ಒಂದು ಆಟೋ ಎಲ್ಪಿಜಿ ಏನಿದೆ, ಈ ಒಂದು ಬಂಕ್ ಬಂದಾಗಿರ್ತಕ್ಕಂಥದ್ದು. ಈ ಚೆನ್ನೈಲಿಂದ ಇವರಿಗೆ ಈ ಒಂದು ಇಂಧನ ಬರಬೇಕಾಗಿತ್ತು. ಆದರೆ ಇದೀಗ ಯುದ್ಧದ ಹಿನ್ನೆಲೆಯಲ್ಲಿ ಈ ಒಂದು ಆಟೋ ಎಲ್ಪಿಜಿ ಬರ್ತಾ ಇಲ್ಲ. ಇದರಿಂದಾಗಿ ಸಹಜವಾಗಿಯೇ ಬಂಕ್ನವ್ರಿಗೂ ಕೂಡ ತೊಂದರೆ ಆಗ್ತಕ್ಕಂಥ, ಮತ್ತೊಂದು ಕಡೆ ವಾಹನ ಸವಾರರು ಕೂಡ ತೊಂದರೆ ಆಗ್ತಕ್ಕಂಥದ್ದು. ಕೊಪ್ಪಳ ನಗರದಲ್ಲಿ ಒಟ್ಟು 2 ಆಟೋ ಎಲ್ಪಿಜಿ ಕೇಂದ್ರಗಳಿದ್ದು, ಅದರಲ್ಲಿ ಏನು ಗೋ ಗ್ಯಾಸ್ ಅಂತ ಹೇಳಿದೆ, ಅದು ಕೂಡ ಬಂದಾಗಿರ್ತಕ್ಕಂಥ. ಮತ್ತೊಂದು ಕಡೆ ಗ್ಯಾಸ್ ಪ್ಲಸ್ ಏಜೆನ್ಸಿ ಕೂಡ ಈಗ ಬಂದಾಗಿರ್ತಕ್ಕಂಥದ್ದು. ಇವರಿಗೆ ಚೆನ್ನೈಲಿಂದ ಬಂದರೆ, ಮತ್ತೊಂದು ಕಡೆ ಏನಿದೆ ಅವರಿಗೆ ಮಂಗಳೂರು ಭಾಗದಿಂದ ಬರಬೇಕಾಗಿತ್ತು. ಈ ಬಗ್ಗೆ ಮಾತಾಡೋ ನಂಬಿಕೆಗಿಲ್ಲೇ ಬಂಕ್ನವ್ರು ಇರ್ತಕ್ಕಂಥ ಮಾಸೊಂದು ಕೆಲಸವನ್ನು ಮಾಡೋಣ. ಹೇಳಿ, ಈಗ ಎಷ್ಟು ದಿನದಿಂದ ಈಗ ಬಂದಾಗಿರ್ತಕ್ಕಂಥದ್ದು? ಎಷ್ಟು ದಿನ ಆಯಿತು? ಯಾಕೆ ಸ್ಟಾಕ್ ಬರ್ತಾ ಇಲ್ಲ ಏನು ಅಂತ? ಸರ್ 2-3 ದಿನದಿಂದ ಬಂದಾಗಿದೆ ಸರ್. ನಮಗೆ ಮೇನ್ ಸಪ್ಲೈ ಇಲ್ಲ ಸರ್, ಹಾಗಾಗಿ ಕ್ಲೋಸ್ ಮಾಡಿದ್ದೀವಿ ಸರ್ ನಾವು. ಈಗ ನಿಮ್ಮಲ್ಲಿ ಯಾವ ವೆಹಿಕಲ್ ಅವರು ಬರ್ತಾ ಇದ್ರು ಏನು ಅಂತ? ಸರ್ ನಮಗೆ ಇಲ್ಲಿ ಪ್ಯಾಸೆಂಜರ್ ಆಟೋಗಳೆಲ್ಲ, ಆಮೇಲೆ ಓಮಿನಿ, ಆಮೇಲೆ ವ್ಯಾಗನರ್ ಕಾರ್ಗಳೆಲ್ಲ ಬರ್ತಾಯಿದ್ವಿ ಸರ್. ಈಗ ಸೇಲ್ಸ್ ಇರಲ್ಲ ಕಾರಣಕ್ಕೆ ಎಲ್ಲ ಕ್ಲೋಸ್ ಆಗಿದೆ ಸರ್. ಸೇಲ್ ಇಲ್ಲ ಅಥವಾ ಸ್ಟಾಕ್ ಇಲ್ಲ? ಸ್ಟಾಕ್ ಇಲ್ಲ ಸರ್. ಈಗ ಸ್ಟಾಕ್ ನಮಗೆ ಅಲ್ಲಿಂದ ಸಪ್ಲೈನೇ ಬಂದಿಲ್ಲ ಸರ್, ಹಾಗಾಗಿ ಸ್ಟಾಕ್ ಖಾಲಿ ಆಗಿದೆ, ನಾವು ಕ್ಲೋಸ್ ಮಾಡಿದ್ದೀವಿ ಸರ್. ಯಾವಾಗ ಬರ್ಬೋದು ಏನು ಅಂತ ಏನಾದರೂ ನಿಮಗೆ ಹೇಳಿದಾರ? ನಿಮ್ಮ ಮೇಲಾಧಿಕಾರಿಗಳು ಏನಾದ್ರು ನಿಮ್ಗೆ ಹೇಳಿದಾರ ಯಾವಾಗ ಬರ್ಬೋದು ಅಂತೇಳಿ? ಹಾಂ ಸರ್, ನಿನ್ನೆ ನಾವು ಫೋನ್ ಮಾಡಿ ಕೇಳ್ಕೊಂಡಿದ್ವಿ ಸರ್, ಈ ವಾರದಲ್ಲಿ ಬರ್ಬೋದು ಅಂತ ನಮಗೊಂದು ಮಾತು ಹೇಳಿದ್ದಾರೆ ಸರ್. ಅವರು ಕಾದು ನೋಡ್ಬೇಕಾಯ್ತು ಸರ್ ನಾವು. ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶೆಲ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.